ವಿದ್ಯಾರ್ಥಿಗಳಿಗೆ ಗಣಿತ ಮಾಡಿ ನೋಡೋಣ. ಅಗಾಳಿ ಮಾದರಿನೇ ಕೊಟ್ಟದ. ಈ ಗಣಿತ ನೀವು ಮಾಡ್ಲಿಕ್ಕೆ ಬರ್ಬೇಕು. ಈಗ ಮಾಡಿದರೆ ಅಂತಂದ್ರೆ ನಿಮ್ಗೆ ಗುರುತಾಗ್ತದೆ ಹೆಂಗೆ ಮಾಡಬೇಕು. ಏನೋ ಒಂದು ಎಕ್ಸಾಂಪಲ್ ಕೊಡ್ಬೇಕಾದ್ರೆ ಈ ಗಣಿತ ಪರ್ಫೆಕ್ಟ್ ಭಾಳ ಹುಷಾರಲ್ಲ ಎಕ್ಸಾಂಪಲ್ ಅವ ಇವು. ಇದೊಂದು ಚೆಂದಂಗೆ ಮಾಡಿರಿ, ತಿಳ್ಕೊಂಡು ಮಾಡಿ. ಮಾಡೋದಾತಂದ್ರೆ ಹೇಳ್ರಿ, ನಾ ಬಂದು ತಿಳಿಸ್ತಾನೆ. ತಿಳಿತಲ್ಲ? ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ, ವಿಡಿಯೋ ನೋಡ್ರಿ, ನಾ ಹೆಂಗೆ ತಿಳಿಸ್ತಾನೋ. ಏನು ಹೇಳ್ಯಾನವ, ಒಬ್ಬನು 2 ಆಕಳಗಳನ್ನು ಪ್ರತಿಯೊಂದನ್ನು 480 ರೂಪಾಯಿಗೆ ಮಾರಿದನು. ಇದರಿಂದ ಅವನಿಗೆ ಒಂದರಲ್ಲಿ 20% ಲಾಭ, ಮತ್ತೊಂದರಲ್ಲಿ 20% ಹಾನಿಯಾದರೆ ಅವನಿಗೆ ಒಟ್ಟಿಗೆ ಆದ ಲಾಭ ಅಥವಾ ಹಾನಿಯು ಎಷ್ಟು? ಶೇಕಡಾಮಾನ ಎಷ್ಟು? ಅಂದ್ರೆ ಈಗ 2 ಆಕಳುಗಳ ಮಾರಾಟದ ಬೆಲೆ ತಕ್ಕೋಬೇಕೀಗ. ಯಾಕಂದ್ರೆ ಒಂದೊಂದೇ ಎಷ್ಟಕ್ಕೆ ಮಾರ್ಯಾನವ? 480ಕ್ಕೆ ಮಾರ್ಯಾನ. 2 ಆಕಳ ಮಾರ್ಯಾನ ಅಂದ್ರೆ 2ರಲ್ಲಿ ಗುಣಾಕಾರ ಮಾಡ್ರಿ, 960 ರೂಪಾಯಿ ಆಯ್ತು. 2 ಆಕಳು. 2 ಆಕಳಗಳ ಮಾರಾಟದ ಬೆಲೆ ಎಷ್ಟಾಯ್ತು? 960 ಇನ್ನು ಒಂದನೇ ಆಕಳದ ಕೊಂಡ ಬೆಲೆ ತೆಗಿಬೇಕು ನೀವು. ಒಂದನೇ ಆಕಳದ ಕೊಂಡ ಬೆಲೆ ಲಾಭದ ಅಂತಂದ್ರೆ 120 ಮಾರಾಟದ ಬೆಲೆ ಇದ್ದಾಗ, ಶಾರ್ಟ್ ಮೆಥಡ್ ಇದು. 120 ಮಾರಾಟದ ಬೆಲೆ ಇದ್ದಾಗ 100 ಕೊಂಡ ಬೆಲೆ ಇರ್ತದ. ನೋಡಿ, ಅತಿ ಸರಳ ರೀತಿ ಮಾತಿದು. ಯಾಕಂದ್ರೆ ಲಾಭದ ನೋಡು, 120ಕ್ಕೆ ಮಾರಾಟದ ಬೆಲೆ ಇದ್ದಾಗ 100 ಕೊಂಡ ಬೆಲೆ ಇರ್ತದೆ. 480 ಮಾರಾಟದ ಬೆಲೆ ಇದ್ದಾಗ ಎಷ್ಟಿರ್ತದೆ? 480 ಗುಂಡ್ಲೆ 100 ಸರ್ವಾಸವಾಗಲೇ 120. ನೋಡಿ, ಈ ಪೂಜೊತ್ತು 12 ಒಂದಲೇ 12 4 ಅಂದ್ರೆ ಇದರಲ್ಲಿ ಎಷ್ಟಾಯ್ತು? 400 ರೂಪಾಯಿ ಆಗ್ತದೆ ಇದರ ಕೊಂಡ ಬೆಲೆ. ಒಂದನೇ ಆಕಳ ಕೊಂಡ ಬೆಲೆ ಬರೋಬರಿ ಆಕಳದ ಕೊಂಡ ಬೆಲೆ ಬರೋಬರಿ 400 ರೂಪಾಯಿ. ಇನ್ನು 2ನೇ ಆಕಳದ ಕೊಂಡ ಬೆಲೆ ತಕ್ಕೋಬೇಕು. 20 ಹಾನಿ ಅದ ಅಂತಂದ್ರೆ ಹೆಂಗೆ ತಿಳ್ಕೋಬೇಕು? 80 ಮಾರಾಟದ ಬೆಲೆ ಇದ್ದಾಗ, 80 ಮಾರಾಟದ ಬೆಲೆ ಇದ್ದಾಗ ಸರಳ ರೀತಿಗಳಿದು. ಏನಿರ್ತದ? 100 ಕೊಂಡ ಬೆಲೆ ಇರ್ತದ. 100 ಕೊಂಡ ಬೆಲೆ ಇರ್ತದ. 480 ಮಾರಾಟದ ಬೆಲೆ ಇದ್ದಾಗ ಎಷ್ಟಿರ್ತಾವ? 480 ಗುಂಡ್ಲೆ 100 ಸರಾಸರಿ 80. ನೋಡಿ, ಇದು 81 86 ಬರೋಬ್ಬರಿ ಎಷ್ಟತ್ತ? 600 ರೂಪಾಯಿ ಆಯ್ತು. ತಿಳಿತಲ್ಲ? ಎರಡು ಆಕಳುಗಳ ಕೊಂಡ ಬೆಲೆ ಬರೋಬ್ಬರಿ ಅದರದ್ದು ಎಷ್ಟು ಬಂದದ? 400 ಬಂದದ. ಇದರದ 600 ಬಂದದ. ಎಲ್ಲ ಕೂಡಿಸಿ ಎಷ್ಟಾಯ್ತು? 1000 ರೂಪಾಯಿ ಆಯ್ತು. ಇಲ್ಲಿ ಎಷ್ಟಾಗ್ಯದ ನೋಡ್ರಿ? 960. ಈಗ 2 ಆಕಳುಗಳ ಕೊಂಡ ಬೆಲೆ ಎಷ್ಟಾಯ್ತು? 2 ಆಕಳುಗಳ ಮಾರಾಟದ ಬೆಲೆ ಬರೋಬ್ಬರಿ ಎಷ್ಟದ? 960 ರೂಪಾಯಿ. ನೋಡಿ, ಮಾರಾಟದ ಬೆಲೆ ಏನಾಯ್ತು? ಸಣ್ಣದಾಯ್ತು, ಕೊಂಡ ಬೆಲೆ ದೊಡ್ಡದಾಯ್ತು. ಇನ್ನೇನು ಮಾಡೋ? ಹಾನಿ ತಕ್ಕೊರಿ. ಹಾನಿ ಬರೋಬ್ಬರಿ ಕೊಂಡ ಬೆಲೆ ಮೈನಸ್ ಮಾರಾಟದ ಬೆಲೆ. ಕೊಂಡ ಬೆಲೆ ಎಷ್ಟದ? 1000 ಅದ. ಮಾರಾಟದ ಬೆಲೆ 960 ಅದ. ಬರೋಬ್ಬರಿ ಎಷ್ಟಾಯ್ತು? 40 ಹಾನಿ ಆಯ್ತು. ಶೇಕಡಾ ಹಾನಿ ಬರೋಬ್ಬರಿ
100 ಗುಂಡ್ಲೆ ಹಾನಿ ಸರಾಸರಿ ಕೊಂಡ ಬೆಲೆ. 100 ಗುಂಡ್ಲೆ ಹಾನಿ 40 ಅದ. ಕೊಂಡ ಬೆಲೆ ಎಷ್ಟದ ನೋಡ್ರಿ, 2 ಆಕಳ ಕೊಂಡ ಬೆಲೆ 1,000 ರೂಪಾಯಿ. ಈ ಪೂಜೋದು ಈ ಪೂಜೋದು ಇದೋದು ಇದೋದು ಈ ಪೂಜೋದು ಈ ಪೂಜೋದು ಬರೋಬರಿ. ಶೇಕಡ 4 ಹಾನಿ. ಆನ್ಸರ್ ಇಸ್ ಈಕ್ವಲ್ ಟು ಸರಳ ಮೆಥಡ್ ಇದು. ಶೇಕಡ 4 ಹಾನಿ. ಉತ್ತರ ಸಂಖ್ಯೆ ಸಿ. ಇಲ್ಲಿ ಇನ್ನೊಂದು ವಿಶೇಷ ಏನದು ಅಂತಂದ್ರೆ ನಿಮಗೆ ಬಾಯಲೇನೆ ಮಾಡ್ಲಿಕ್ಕೆ ಬರ್ಬೇಕದು. ಅಲ್ಲಿ 80 ಮಾರಾಟದ ಬೆಲೆ ಹಿಂಗೆ ನಿಮಗೆ ಬರಲಿ ಅಂತ ತಿಳ್ಕೊಂಡು ಶಾರ್ಟ್ ಮೆಥಡ್ದಾಗ ತೋರಿಸಿದ. ಡಿಟೇಲ್ ಮಾಡ್ಕೋತ ಕೂಡೋದ್ರಿಂದ ಏನಾಗ್ತದೆ, ಟೈಮ್ ಹಾಳಾಗ್ತದೆ. ನೋ ಹೆಂಗೆ ಸರಳ ತಿಳ್ಕೊಳ್ಳೋದಂದ್ರೆ ನೋಡಿ, ಲಾಭದ 120 ಮಾರಾಟದ ಬೆಲೆ ಇದ್ದಾಗ 100 ಕೊಂಡ ಬೆಲೆ, 480 ಮಾರಾಟ ಬೆಲೆ ಇದ್ದಾಗ ಎಷ್ಟು, ಹಿಂಗೆ ಈಸಿ. ಇದು ಹಾನಿ ಅದ. 80 ಮಾರಾಟದ ಬೆಲೆ ಇದ್ದಾಗ 100 ಕೊಂಡ ಬೆಲೆ, 480 ಮಾರಾಟದ ಬೆಲೆ ಇದ್ದಾಗ 600, 2 ಆಕಳಗಳ ಕೊಂಡ ಬೆಲೆ 400 ಪ್ಲಸ್ 600 1,000 ಆಯ್ತು. 2 ಆಕಳಗಳ ಮಾರಾಟದ ಬೆಲೆ 960, ಇಲ್ಲಿ ಹಿಂದೆ ತಕ್ಕೊಂಡಿರಿ. ಹಾನಿ ಬರೋಬರಿ ಕೊಂಡ ಬೆಲೆ ಮೈನಸ್ ಮಾರಾಟದ ಬೆಲೆ 1,000, 960 40. ಶೇಕಡ ಹಾನಿ ಬರೋಬರಿ 100 ಗುಂಡ್ಲೆ ಹಾನಿ ಕೊಂಡ ಬೆಲೆ. ನೋಡಿ ಕೊಂಡ ಬೆಲೆ. ಓಕೆ, 100 ಗುಂಡ್ಲೆ ಹಾನಿ ಸರಾಸರಿ ಕೊಂಡ ಬೆಲೆ. ನೋಡಿ ಈಗ ನಿಮಗೆ ಸರಳ ಕೊಟ್ಟನ್ನ ಹಾಗೆಲ್ಲ ಭಿನ್ನ ರಾಶಿ ಒಳಗೆ ಬರ್ತಿರ್ತಾವ. ಅವೆಲ್ಲ ಮೊದಲು ಇಂಥವೆಲ್ಲ ಲೆಕ್ಕಗಳನ್ನು ಮಾಡೋದ್ರಿಂದ ಏನಾಗ್ತದೆ, ನಿಮ್ಮ ನಾಲೆಜ್ ಸಹ ಲಾಭ ಹಾನಿ ಲೆಕ್ಕದೊಳಗೆ ನಾಲೆಜ್ ಜಾಸ್ತಿ ಬರ್ತದ. ಇನ್ನು ಮುಂದಿನ ಲೆಕ್ಕಗಳನ್ನು ಸರಿಯಾಗಿ ಮಾಡಬೇಕು, ಲಕ್ಷ್ಯ ಕೊಟ್ಟು ನೋಡ್ರಿ.